ನಾವು ಎಲ್ಲಿಗೆ ಹೋಗಲಿ, ಹೇಗೆ ಇರಲಿ, ನಮ್ಮ ಜಾಗ, ನಮ್ಮ ಊರು, ನಮ್ಮ ಮನೆ ಅಂತ ವಾಪಸ್ಸಾದಾಗ ಖುಷಿ ಬೇರೆಯೇ ಲೆವೆಲ್ ಅಲ್ವಾ? ಏನಂತೀರಾ? ಎಸ್, ಹಲೋ ನಮಸ್ಕಾರ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾವಾಗಲೇ ಅಪ್ಪ ಮನೆಗೆ ಬಂದ್ರೂ ಈ ಒನ್ ಡೇ ಪಿಕ್ನಿಕ್ ಮ್ಯಾಂಡೇಟರಿ. ಟಿಫನ್ನು, ಅಡುಗೆ ಎಲ್ಲ ಪ್ಯಾಕ್ ಮಾಡಿಕೊಂಡು ಇಲ್ಲಿಗೆ ಹೋಗೋದಷ್ಟೇ. ಇವತ್ತು ಹಾಗೆ ನಮ್ಮ ಹೊಲ್ದ ಹತ್ರ ಹೋಗ್ತಾ ಇದ್ವಿ. ಸೊ ಯಾಕೆ ವಿಡಿಯೋ ಮಾಡಬಾರ್ದು ಅಂತ ಸ್ಟಾರ್ಟೆಡ್ ಟು ರೆಕಾರ್ಡ್. ನಥಿಂಗ್ ಮಚ್. ಅದೇ ದಿನ, ಅದೇ ಟ್ರಾಫಿಕ್ಕು, ಅದೇ ಪಲ್ಯೂಷನ್ನು, ಅದೇ ಸೌಂಡು ಕೇಳಿ ನೋಡಿ ಸಾಕಾಗಿರುತ್ತೆ. ಒಂದು ದಿನ ಈ ಥರ ಫ್ಯಾಮಿಲಿ ಜೊತೆ ಈ ಥರ ಟೈಮ್ ಸ್ಪೆಂಡ್ ಮಾಡಿದ್ರೆ ಫುಲ್ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಇವತ್ತು ಸ್ವಲ್ಪ ಕಡಲೆ ಗಿಡ ಕೇಳೋದಿತ್ತು ಅಂತ ಬಂದಿದ್ದೀವಿ. ಹೂವಿಗಂತೂ ಇಲ್ಲಿಗೆ ಬಂದು ನೋಡಿದ್ದೆಲ್ಲ ಹೊಸದು ಅನ್ಸುತ್ತೆ. ಆ ಎಕ್ಸೈಟ್ಮೆಂಟ್ ನೋಡ್ಲಿಕ್ಕೆ ನಮಗೆ ಖುಷಿ. ಏನದು? ಇದರಲ್ಲಿ ಎಣ್ಣೆ ಇರುತ್ತೆ ಒಳಗಡೆ, ಅದನ್ನ ಮಾತ್ರ ಅದು ನಮಗೆ ಬರುತ್ತೆ. ಹೌದಾ? ಏನು ಕಾಯಿ ಅದು? ನನಗೂ ಗೊತ್ತಿಲ್ಲ ನಿಜ. ಕಾಯಿ ಅಲ್ಲ, ಇದು ಎಣ್ಣೆ ಬರೋದು. ಒಳಗಡೆ ಎಣ್ಣೆ ಇರುತ್ತೆ, ತೋರ್ಸ್ಲಾ? ಕುತ್ಕೋ. ಇದರಲ್ಲಿ ಎಣ್ಣೆ ಇರುತ್ತಲ್ವಾ ಅಮ್ಮಮ್ಮ? ಎಲ್ಲಿ ಏನ್ ಮಾಡಿದೆ ಕಾಯಿ? ನೋಡಿಲ್ಲಿ ಇಲ್ಲವೇ. ಇದೆಲ್ಲ ಓಪನ್ ಮಾಡೋದು. ಚಚ್ಬೇಕು ಕಲ್ಲ. ಏನು ಮಾಡ್ತೀವಿ? ಅದ್ರ ಮೇಲ್ಕ್ ಹಾಕಕ್ಕೆ. ಯಾವ್ದ್ರ ಮೇಲಕ್ಕೆ? ಅದ್ರ ಮೇಲಕ್ಕೆ ಇದ್ರ ಹಾಕ್ತಲ್ಲ, ಅವಾಗ ಇನ್ನೂ ಮೇಲಕ್ಕೆ ಹಾಕ್ತೀನಿ ಅಂತ ಹೇಳಿದ್ರೆ. ಹೂವಿನೇನಾದರೂ ಹೊಲ್ದ ಹತ್ರ ಕರ್ಕೊಂಡೋದ್ರೆ ನಾವೇನು ಕೆಲಸ ಮಾಡಲಿಕ್ಕೆ ಆಗಲ್ಲ. ಅವಳನ್ನ ನೋಡ್ಕೊಳ್ಳೋದಕ್ಕೆ ಇಬ್ಬರು ಬೇಕು ಅಷ್ಟೇ. ಅವಳ ಜೊತೆ ಆಟ ಆಡ್ಕೊಂಡು ಇರ್ಬೋದು. ಇಲ್ಲಿಗೆ ಅವಳು ಬಕೀಟು ಅದೆಲ್ಲ ಆಟ ಸಾಮಾನೆಲ್ಲ ತೊಗೊಂಡು ಬಂದು ಅದಕ್ಕೆ ಮಣ್ಣೆಲ್ಲ ತುಂಬಿಟ್ಟು ಕೇಕ್ ಮಾಡ್ತೀನಿ ಅಂತ ಏನೋ ಮಣ್ಣಲ್ಲಿ ಮಾಡ್ತಾ ಇದ್ದಾಳೆ. ಸ್ಲೋಲಿ ಸ್ಲೋಲಿ ಸ್ಲೋಲಿ. ಹಾಂ, ಇಟ್ಸ್ ಓಕೆ, ವಿಲ್ ಟ್ರೈ ಒನ್ ಮೋರ್ ಟೈಮ್. ಯಾವುದಾದ್ರೂ ಮಕ್ಕಳು ಅಜ್ಜಿ ತಾತನ ಮನೆಗೆ ಹೋದರೆ ಅಪ್ಪ ಅಮ್ಮನ ಮಾತು ಕೇಳ್ತಾರ? ನೆವರ್. ಇವಳ್ದು ಅಷ್ಟೇ. ಅಲ್ಲಿಗೆ ಹೋದರೆ ನಮ್ಮ ಮಾತು ಅನ್ನೋದು ಕೇಳಲ್ಲ. ಅವಳು ಹೇಳ್ದಂಗೆ ನಾವು ಕೇಳಬೇಕು. ಅವಳು ಆಟ ಆಡು ಅಂದರೆ ನಾವು ಆಟ ಆಡಿಸ್ಬೇಕು ಅಷ್ಟೇ. ನಮ್ಮಪ್ಪ ಅಂತೂ ದಿನ ಪೂರ ಹೊಲದಲ್ಲೇ ಇರ್ತಾರೆ. ಯಾವುದೇ ನೀರಾವರಿ ಸೌಲಭ್ಯ ಇಲ್ಲ ಅಂದ್ರೂ ಮಳೆ ನೀರಿಗೆನೆ ನಮ್ಮಪ್ಪ ರಾಗಿ, ಅವರೆಕಾಯಿ, ತೊಗರಿಕಾಯಿ, ಕಡಲೆಕಾಯಿ ಎಲ್ಲನೂ ಹಾಕಿ ಯಾವುದೇ ಮಿಷಿನ್ ಯೂಸ್ ಮಾಡ್ದಲೆ ಎಲ್ಲ ಮ್ಯಾನ್ಯುಯಲ್ ಆಗಿ ನಮ್ಮಪ್ಪ ಒಬ್ಬರೇ ಕೆಲಸ ಮಾಡಿಕೊಂಡು ಇಷ್ಟೆಲ್ಲ ಮೇಂಟೈನ್ ಮಾಡ್ತಾರೆ. ಅವ್ರು ಅದೇ ಹೇಳ್ತಾರೆ, ಆ ಊರಿಂದ ಏನಾದರೂ ಬೆಂಗಳೂರಿಗೆ ಬಂದುಬಿಟ್ರೆ ಅವರು ಒಂದು ದಿನ ಟೈಮ್ ಸ್ಪೆಂಡ್ ಮಾಡೋದು ಇಲ್ಲಿ ಅವ್ರಿಗೆ ತುಂಬ ಕಷ್ಟ. ಅದೇ ಊರಲ್ಲಿದ್ದರೆ ಅವ್ರಿಗೆ ದಿನ ಹೇಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. ಅದನ್ನೇ ನಮಗೂ ಹೇಳ್ತಾರೆ, ನಿಮ್ಗೆ ಅಲ್ಲಿ ವೀಕೆಂಡ್ ಇದ್ದಾಗೆಲ್ಲನೂ ಊರಿಗೆ ಬಂದು ಇಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅಂತ. ನಾವು ಎಷ್ಟೇ ದುಡ್ದು ಏನೇ ದುಡ್ಡು ಕೊಟ್ಟು ತೊಗೊಂಡು ತಿಂದ್ರೂ ನಮ್ಮ ಹೊಲದಲ್ಲಿ ನಾವು ಬೆಳೆದು ತಿನ್ನೋವಷ್ಟು ಟೇಸ್ಟ್ ಇರೋದಿಲ್ಲ ಅಲ್ವಾ? ಏನಿದು ವಿ? ಕಡಲೆ ಗಿಡ ಏನು ಕೊಡುತ್ತೆ? ಕಡಲೆಕಾಯಿ. ಕಡಲೆಕಾಯಿ ತಿನ್ನಿ. ಯಾವುದಕ್ಕೆ? ಆಲ್ರೆಡಿ ಬೆಳೆದ್ಬಿಟ್ಟೈತಿ, ಇವಾಗ ಕಿತ್ಕೊಂಡು ತಿನ್ಬಿಡೋದು ಅಷ್ಟೇ ನಾವು. ಅದಕ್ಕೆ ನೀರು ಹಾಕ್ತಿದ್ಯಾ? ಎಲ್ಲ ಬೇಗ ಬೇಗ ಕೆಲಸ ಮಾಡಿ. ಕೀರ್ತಿ, ಶೋ ಮಿ ಯುವರ್ ಫೇಸ್. ನಮಗೇನು ಈ ಕೆಲಸ ಎಲ್ಲ ಹೊಸದಲ್ಲ. ನಾವು ಚಿಕ್ಕವರಿದ್ದಾಗಿಂದನೂ ಇದೆಲ್ಲ ಮಾಡ್ತೀವಿ. ಬಟ್ ಕೀರ್ತಿಗಂತೂ ಇದೆಲ್ಲ ಹೊಸದು. ಯಾವುದೂ ಈ ಥರ ಹೊಲದಲ್ಲೆಲ್ಲ ಕೆಲಸ ಮಾಡಿಲ್ಲ. ಸ್ವಲ್ಪ ಆದ್ರೂ ಇವಾಗ ಸ್ವಲ್ಪ ಎಲ್ಲ ಕೆಲಸ ಮಾಡಿ ಅವರು ಕಿತ್ತು ಕಡಲೆ ಗಿಡ ಎಲ್ಲ ಸ್ವಲ್ಪ ಬಿಡಿಸೋದಕ್ಕೆಲ್ಲ ಹೆಲ್ಪ್ ಮಾಡಿದ್ರು.
ಇನ್ನು ನಾವು ಗೊತ್ತಲ್ಲ, ಆಫೀಸಲ್ಲಿ ಕೆಲಸ ಮಾಡೋಕ್ಕೂ ರೆಡಿ, ಹೊಲದಲ್ಲಿ ಕೆಲಸ ಮಾಡೋದಕ್ಕೂ ರೆಡಿ ಅನ್ನೋಂಗೆ ನಾವೇನಾದರೂ ಮಾಡ್ಕೊಳ್ಳಿ, ಹೂವಿ ಮಾತ್ರ ಕಡಲೆಕಾಯಿ, ಮಣ್ಣು, ಅದು ಇದು ಅಂತ ಆಟ ಆಡ್ಕೊಂಡು ಕೂತಿದ್ಲು. ಸೊ ಎಲ್ಲ ಕಿತ್ತಾಕೋ ಅಷ್ಟರಲ್ಲಿ ಒಂದು ಮಧ್ಯಾಹ್ನ ಆಗಿತ್ತು. ಮತ್ತೆ ತಂದಿರೋದನ್ನೆಲ್ಲ ಊಟ ಮಾಡಿ 1 ರೌಂಡ್ ನಿದ್ದೆ ಮಾಡಿ ಮತ್ತೆ ಬಿಡಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ದು. ಕಡಲೆಕಾಯಿ ಬಿಡ್ಸೋಕ್ಕೆ ಕೂತ್ಕೊಂಡಾಗ ಆಲ್ಮೋಸ್ಟ್ 2:30 ಆಗಿತ್ತು. 4 o'clock ಅಷ್ಟರಲ್ಲೆಲ್ಲ ಕಂಪ್ಲೀಟ್ ಆಗೋಯ್ತು. ಅದಾದಮೇಲೆ ಎನಿವೇಸ್ ಹೊಲ್ದ ಹತ್ರ ಹೋಗಿದ್ವಲ್ವ, ಅಳಸಿನ್ಕಾಯಿ ಏನಾದರೂ ಇದೆಯಾ ಅಂತ ನೋಡಲಿಕ್ಕೆ ಅಂತ ಬಂದ್ವಿ. ಇಲ್ಲಿ ಬಂದು ಹಂಗೂ ಹಿಂಗೂ ಕಷ್ಟಪಟ್ಟು ಅಪ್ಪ ಮತ್ತು ಕೀರ್ತಿ ಅಳಸಿನ್ಕಾಯಿ ಕಿತ್ತರು. ಕಾಲಲ್ಲಿ ಮಾಡು, ಕೈ ಚುಚ್ಕೊಳ್ಳುತ್ತೆ, ಅದ್ರಲ್ಲಿ ಮೂಳೆ ಇರುತ್ತೆ. ಎಲ್ಲ ಕ್ಲೋಸಾ? ವಾ, ಯೆಲ್ಲೋ ಕಲರ್ ಬಟರ್ಫ್ಲೈ. ಫೋಟೋ ತೆಗಿಯಕ್ಕ ಹೋಗಿ ಕಿತ್ಕೋಗಿ, ಏನಾಗಲ್ಲ ಅದು. ವಿ, ದಿಸ್ ಇಸ್ ಫಾರ್ ಯು. ಇನ್ನೊಂದು ಅಲ್ಲೈತೆ, ಬಾ ಸಕ್ಕತ್ತಾಗೈತೆ. ಫೋಟೋ ತೆಗ್ಕೊಳ್ಳೋಣ. ನಾನು ಹೇಳ್ತೀನಿ, ದಿಸ್ ಇಸ್ ಬೇಬಿ ಫ್ಲವರ್, ದಿಸ್ ಇಸ್ mommy flower. Where is baby flower? This is the baby flower, this is the mommy flower. Ammo, it's matching with your t-shirt. Yes, pink. White. Yes. Well, like matching. pink. This is baby flower, this is mommy flower. Which one do you like? Which one do you like? I like Ovishka baby. No, Angala, iduna. Which one do you like? I like baby flower. ಎಸ್, ಇದು ನಾನು ಹುಟ್ಟಿ ಬೆಳೆದಂಥ ಮನೆ. ಆಲ್ಮೋಸ್ಟ್ ಬಿದ್ದೋಗ್ಬಿಟ್ಟಿದೆ ಇವಾಗೆಲ್ಲ. ಅಪ್ ಟು 7th ಸ್ಟ್ಯಾಂಡರ್ಡ್ ನಾನು ಇದೇ ಮನೇಲಿ ಇದ್ದಿದ್ದು. ಎಷ್ಟೊಂದು ಸರಿ ಉವಿಷ್ಕಾಗ ಆಲ್ಮೋಸ್ಟ್ 9th ಮಂತಿಂದು ಶೂಟ್ ಕೂಡ ಇಲ್ಲೇ ಮನೆ ಮುಂದೆನೇ ಮಾಡಿದ್ವಿ. ಇವಾಗ ಈ ಥರ ಆಗೋಗ್ಬಿಟ್ಟಿದೆ. ಅಟ್ಲೀಸ್ಟ್ ನನ್ನ ಮಗಳು ನಾನು ಇದ್ದಿದ್ದ ಮನೆ ಹತ್ರ ಬಂದು ಓಡಾಡ್ತಿದ್ದಾಳಲ್ಲ, ಅದೇ ಖುಷಿ. ಈ ವಿಡಿಯೋ ಇಂಟೆನ್ಷನಲಿ ರೆಕಾರ್ಡ್ ಮಾಡಿದ್ದಲ್ಲ, ಆ್ಯಕ್ಚುಲಿ ಒಂದು ಮೆಮೊರೀಸ್ಗೆ ಅಂತ ನಾವು ವಿಡಿಯೋ ಮಾಡ್ಕೊಂಡಿದ್ದು. ಬಟ್ ಈ ವಿಡಿಯೋದಲ್ಲಿ ನಾನು ಹುಟ್ಟಿದ ಮನೆ ಆಗಲಿ, ಹೊಲ ಆಗಲಿ ತೋರಿಸಿದ್ದೆಲ್ಲ ನನಗೆ ತುಂಬಾ ಖುಷಿ ಇದೆ. ಎಷ್ಟೊಂದು ಜನ ನನಗೆ ನನ್ನ ವಾಟ್ಸಪ್ಗೆ ಹಾಕಿರೋ ವೀಡಿಯೋಸ್ ಬಗ್ಗೆ ಒಳ್ಳೊಳ್ಳೆ ರಿವ್ಯೂಸ್ ಕೊಡ್ತಾ ಇದ್ದೀರಾ. ಥ್ಯಾಂಕ್ ಯು. ಆ್ಯಂಡ್ ಒಳ್ಳೊಳ್ಳೆ ಕಂಟೆಂಟ್ನ ಕೊಡ್ತಾ ಇದ್ದೀರಾ. ನೀವು ಕೊಟ್ಟಿರೋ ಎಲ್ಲ ವಿಚಾರದ ಬಗ್ಗೆನೂ ನಾನು ವಿಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಅಲ್ಲಿವರೆಗೂ ನನ್ನ ಚಾನಲಲ್ಲಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಲೇ ವೀಡಿಯೋಸ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಥ್ಯಾಂಕ್ ಯು ಫ್ರೆಂಡ್ಸ್.